ನಮಸ್ಕಾರ ವೀಕ್ಷಕರೇ, ಪ್ರತಿದಿನ ನನ್ನ ಗಾರ್ಡನಿಂಗ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇವು 4 ಗಿಡಗಳನ್ನು 3 ಹಣ್ಣಿನ ಗಿಡ 2 ಹೂವಿನ ಗಿಡಗಳದಾವು. ಅವನ್ನೆಲ್ಲ ಹಚ್ಚಬೇಕು ಅಂದ್ಕೊಂಡಿದ್ದೀನಿ. ಇವನ್ನ ನಾನು ಬೆಳಗಾವಿ ನರ್ಸರಿಯಿಂದ ತೊಗೊಂಡು ಬಂದಿದ್ದೆ. ಅಲ್ಲಿಂದ ಏನೇನು ಪರ್ಚೇಸ್ ಮಾಡಿದ್ದೆ, ಅದು ಏನು ಪ್ರೈಸ್ ಬಿತ್ತು ಅಂತ ಆಲ್ರೆಡಿ ನನಗೆ ವೀಡಿಯೋ ಮಾಡಿ ಹಾಕಿದ್ದೀನಿ. ನೀವೆಲ್ಲರೂ ಅದನ್ನ ಇಷ್ಟಪಟ್ಟಿದ್ರೆ ಈಗ ಹೊರಗಡೆ ಇದು ನಾನು ಟೆಂಪ್ರರಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಅಲ್ಲಿರೋ ಮುನ್ಸಿಪಾಲ್ಟಿ ಜಾಗ ಅಂದರೆ ನಾವು ನಮ್ಮ ಮನೆ ಎದುರಿಗಿರೋ ಫುಟ್ಪಾತ್ ಜಾಗದಲ್ಲಿ ಈ ಪೇವರ್ಸ್ನ ಎಲ್ಲ ಸುತ್ತರ್ದ ಸಿಮೆಂಟ್ ಹಾಕಿ ಕಟ್ಟಿ ಸುತ್ತರ್ದ ಒಂದು ಸ್ವಲ್ಪ ಕಂಬಗಳನ್ನ ನೆಟ್ಟು ಗ್ರೀನ್ ಮೆಶ್ ಹಾಕ್ಕೊಂಡಿದ್ದೀನಿ. ಯಾಕಂತಂದ್ರೆ ಇನ್ನೂ ರೋಡು ಸಂಪೂರ್ಣ ಆಗಿಲ್ಲ. ಅಲ್ಲಿ ಹೊರಗಡೆ ರೋಡ್ ಆದಮೇಲೆ ಅದು ಏನು ಪ್ರಾಬ್ಲಮ್ ಆಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗೆಲ್ಲ ಟೆಂಪ್ರವರಿ ಸೆಟಪ್ ಮಾಡ್ಕೊಂಡಿದ್ವಿ. ಬಟ್ ಈಗ ಆಲ್ರೆಡಿ ಕೆಲವೊಂದಿಷ್ಟು ಗಿಡಗಳನ್ನು ಹಚ್ಚಿದ್ದೀನಿ. ಇಲ್ಲಿ ನೋಡಿ, ಅದು ಸ್ಮಾಲ್ ಬಟನ್ ರೋಸು, ಚಿಕ್ಕು, ಇದು ರೆಡ್ ರೋಸ್, ಇದು ಎಕ್ಸೋರಾ, ಹಾಗೆ ಇದು ಗಾರ್ಲಿಕ್ ವೈನ್. ಇದು ಪರ್ಪಲ್ ಕಲರ್ ಇದೆ, ಅಂದರೆ ಆ್ಯಕ್ಚುಲಿ ಪರ್ಪಲ್ ಅಲ್ಲ, ಲ್ಯಾವೆಂಡರ್ ಕಲರ್ ಇದೆ. ಲೈಟ್ ಲ್ಯಾವೆಂಡರ್ ಭಾಳ ಚೆನ್ನಾಗಾಗ್ತದೆ. ಬಟ್ ಶೇಡಿಂಗ್ ಇದೆ ಇದು. ಇನ್ನೇನು ಹೂ ಬಾಡ್ತಾ ಇದ್ದಾವಂದಾಗ ಸ್ವಲ್ಪ ಲೈಟಾಗಿ ಲ್ಯಾವೆಂಡರ್ ಕಲರ್ ಆಗಿ ಆಮೇಲೆ ವೈಟ್ ಕಲರ್ ಆಗಿ ಉದುರೋಗ್ಬಿಡುತ್ತೆ ಇದು. ಇದನ್ನು ನಾನು 2 ಕಡೆ ಎಡ್ಜ್ ಕಡೆ ಹಚ್ಚಿದ್ದೀನಿ. ಅದು ಒಂದು ಅಲ್ಲಿ ಲ್ಯಾವೆಂಡರ್ ಕಲರ್ ಹಚ್ಚಿದ್ದೀನಿ, ಇಲ್ಲೇ ಈಗ ನಾನು ಪಿಂಕ್ ಕಲರ್ ಹಚ್ತಾ ಇದ್ದೀನಿ. ಎರಡೂ ಯಾಕಂದರೆ ಕ್ರೀಪರ್ಸ್. ಅದನ್ನು ನಾನು ಹೊರಗಡೆ ಏನು ಮೆಶ್ ಹಾಕ್ತೀನಲ್ಲ ಅಲ್ಲೇ ಸುತ್ತರ್ದ ಅದನ್ನು ಕರ್ಟನ್ ಥರ ಬಿಡ್ತಾ ಹೋಗ್ತೀನಿ. ಅಂದರೆ ಅದು ನನಗೆ ಮೆಶ್ ಸುತ್ತರ್ದ ಅದು ಫ್ಲವರ್ ಬಿಡ್ತಾ ಅದು ಒಂದು ಒಳ್ಳೆ ಫ್ಲವರ್ ಕರ್ಟನ್ ಥರ ನನಗೆ ರೆಡಿ ಆಗ್ತದೆ. ಅದಕ್ಕೆ ನಾನು 2 ಕಡೆ ಎಡ್ಜಿಗೆ ನಾನು ಈ ಗಿಡಗಳನ್ನು ಹಚ್ತಾ ಇದ್ದೀನಿ. ಇವು ಆಮೇಲೆ ನರ್ಸರಿಯಿಂದ ತಂದಮೇಲೆ ಮಿನಿಮಮ್ ಒಂದು 2-3 ದಿನ ನೀವು ನಮ್ಮ ಮನೆ ವಾತಾವರಣಕ್ಕೆ ಹಾಗೆ ಇಡೋಕ್ಕೆ ಬಿಟ್ಬಿಡಿ. ಯಾಕಂತಂದರೆ ಇಲ್ಲಿ ವಾತಾವರಣಕ್ಕೆ ಇಲ್ಲಿ ಬಿಸಿಲು ಮಳೆಗೆ ಅದು ಸ್ವಲ್ಪ ಸರಿಗೆ ಹೊಂದ್ಕೋಬೇಕು. ಆಮೇಲೆ ಹಚ್ಚೋಕ್ಕಿಂತ ಮುಂಚೆ ಅದನ್ನು ಪ್ಲಾಸ್ಟಿಕ್ ಕಟ್ ಮಾಡದೆ ನಾನು ಅದನ್ನ ರಿಯೂಸ್ ಮಾಡ್ಕೋತಿರ್ತೀನಿ ಅದಕ್ಕಾದರೂ ಹಾಕಲಿಕ್ಕೆ ಅಂತ. ಹಾಗಾಗಿ ಅದನ್ನು ನೀಟಾಗಿ ಪೊಳ್ಳು ಮಾಡಿ ನೀಟಾಗಿ ಮಣ್ಣೆಲ್ಲ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿರ್ತಾ ಸಣ್ಣ ಗ್ರೋ ಬ್ಯಾಗ್ನಲ್ಲೇ ಅದನ್ನು ಸ್ವಲ್ಪ ಪೊಳ್ಳು ಮಾಡಿ ಆಮೇಲೆ ಹಚ್ಚೋದ್ರಿಂದ ಈಸಿಯಾಗಿ ಮಣ್ಣು ಉಸಿರಾಡುತ್ತೆ. ಗಿಡಗಳ ಕೊಳತು ಹೋಗದೆ ಚೆನ್ನಾಗಿ ಸಕ್ಸಸ್ ರೇಟ್ ಅಂದರೆ ಏನು ರೀಪಾಟಿಂಗ್ ಮಾಡಿದ್ಮೇಲೂ ಅದು ಚೆನ್ನಾಗಿ ಜೀವಂತವಾಗಿರೋ ಸಕ್ಸಸ್ ರೇಟ್ 100% ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ, ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿನೇ ಹಚ್ತೀನಿ. ಇದರಿಂದ ಬೇರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಕ್ಚುಲಿ ಹಚ್ಚುವಾಗ ನಾವು ಬೇರಿಗೆ ಏನೂ ಆಗದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯನೇ. ಹಾಗೆ ಮಾಡೋದ್ರಿಂದ ನಾವು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು. ಇಲ್ಲಿ ನೋಡಿ, ಇದು ಎಡ್ಜಿಗೆ ನಾನು ಗಾರ್ಲಿಕ್ ವೈನ್ ಹಚ್ಚಿದ್ದೀನಲ್ಲ, ಅದಾದಮೇಲೆ ಇಲ್ಲಿ ಚಿಕ್ಕು ಹಚ್ಚಿದ್ದೀನಿ, ನೆಕ್ಸ್ಟ್ ದಾಳಿಂಬೆ ಹಚ್ಚಿದ್ದೀನಿ, ಹಾಗೆ ಅದನ್ನು ಪ್ಲೆಮೋರಾ ಗಿಡಗಳನ್ನು ಹಚ್ಚಿದ್ದೀನಿ.